ನಮಸ್ಕಾರ. ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಈಗಾಗಲೇ ಪರಿಷ್ಕೃತ ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ ಸರ್ಕಾರದವರು. ಸೊ 2ನೇ ಬಾರಿ ಎಕ್ಸಾಮಿಗೆ ನಿಮಗೆ ಈಗಾಗಲೇ ಬರೀತಿರುವಂಥ ವಿದ್ಯಾರ್ಥಿಗಳು ಲಾಸ್ಟ್ ಏಪ್ರಿಲ್ 30ನೇ ತಾರೀಕಿಗೆ ನಿಮಗೆ ಎಕ್ಸಾಮ್ ಸ್ಟಾರ್ಟ್ ಆಗ್ತವೆ. ಈಗಾಗಲೇ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿಯವರು ರಿವೈಸ್ಡ್ ಟೈಮ್ ಟೇಬಲನ್ನು ಪ್ರಕಟಿಸಿದ್ದಾರೆ. ನಾನು ಹೋದ ವಿಡಿಯೋದಲ್ಲಿ ಕನ್ನಡ ಮಾಧ್ಯಮದ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆಯ ಕುರಿತು ಒಂದು ವಿಡಿಯೋ ಮಾಡಿದ್ದೆ. ಹಾಗೆ ಕನ್ನಡ ಮಾಧ್ಯಮದಲ್ಲಿ ಅಂದರೆ ಪರೀಕ್ಷೆ ವೇಳಾಪಟ್ಟಿಯನ್ನು ಖುದ್ದು ವಿಡಿಯೋ ಕುರಿತು ಸಂಬಂಧಪಟ್ಟಂಥ ಮಾಹಿತಿ ಕೊಟ್ಟಿದ್ದೇನೆ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಇಂಗ್ಲೀಷ್ ಮೀಡಿಯಮಲ್ಲಿ ಯಾವ ರೀತಿ ಒಂದು ಸರ್ಕಾರ ಕೊಟ್ಟಿರುವಂಥ ಇಂಗ್ಲೀಷ್ ಮಾಧ್ಯಮದಲ್ಲಿರುವಂಥ ವೇಳಾಪಟ್ಟಿ ನೋಡೋಣ, ಟೈಮ್ ಟೇಬಲ್ ನೋಡೋಣ. ರಿವೈಸ್ಡ್ ಟೈಮ್ ಟೇಬಲ್ ಫಾರ್ 2026 ಸೆಕೆಂಡ್ PUC ಎಕ್ಸಾಮ್ 2 ಆಗಿರುತ್ತೆ. ಎಲ್ಲ ವಿದ್ಯಾರ್ಥಿಗಳು ಕಂಪ್ಲೀಟಾಗಿ ಓದಿಕೊಳ್ಳಿ, ಲಾಸ್ಟ್ ಚಾನ್ಸ್ ಇದೆ ಇದು ಎಕ್ಸಾಮ್. ಹೋದ ವರ್ಷದಾಗೆ 3 ಎಕ್ಸಾಮ್ಸ್ ಈ ರೀತಿ ಇಲ್ಲ. ಈ ಸಲ ಏನು ಮಾಡಿದರೆ ಸೆಕೆಂಡ್ ಅಟೆಂಪ್ಟ್ ಅಷ್ಟೇ ಇದೆ. ಎಲ್ಲ ವಿದ್ಯಾರ್ಥಿಗಳು ಕರೆಕ್ಟಾಗಿ ಓದಿಕೊಂಡು ಈ ಸಲ ಎಕ್ಸಾಮನ್ನು ಪಾಸ್ ಆಗಿ. ಓಕೆ, ನಿಮಗೆ ಕೊಟ್ಟಿರುವಂಥ ಟೈಮ್ ಟೇಬಲನ್ನು ಕರೆಕ್ಟಾಗಿ ಓದ್ಕೊಳ್ಳಿ. ನಿಮಗೆ ಈಗಾಗಲೇ ಒಂದು ಟೈಮ್ ಟೇಬಲ್ ಫೈನಲ್ ಟೈಮ್ ಟೇಬಲನ್ನು ಬಿಟ್ಟಿದ್ದರು, ಆದರೆ ಎಲ್ಲ ವಿದ್ಯಾರ್ಥಿಗಳಿಗೆ ಓದಿಕೊಳ್ಳಲು ಕಾಲಾವಕಾಶನ ಕೊಡಲಾಗಿದೆ. ನಿಮಗೆ ಡೇಟನ್ನು ಕೊಡಲಾಗಿದೆ, ಡೇಟನ್ನು ಎಕ್ಸ್ಚೇಂಜ್ ಮಾಡಲಾಗಿದ್ದು ಮುಂದೂಡಿಕೆ ಮಾಡಿದ್ದು ವಿದ್ಯಾರ್ಥಿಗಳಿಗೆ ಅವಕಾಶನ ಕೊಟ್ಟಿರ್ತಾರೆ. 34/2026 ನಿಮಗೆ ದಿನಾಂಕದಂದು ಕನ್ನಡ ವಿಷಯ ಸಂಬಂಧಪಟ್ಟಂಥ ಎಕ್ಸಾಮ್ ಇರುತ್ತೆ. ತಾವುಗಳ ಓದಿಕೊಳ್ಳಬೇಕು ಕನ್ನಡ ವಿಷಯ ಸಂಬಂಧಪಟ್ಟಂಥ ಸರ್ಕಾರ ಕೊಟ್ಟಿರುವಂಥ 3 ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಕುರಿತು ಯಾರೆಲ್ಲ ವಿದ್ಯಾರ್ಥಿಗಳು ಕನ್ನಡ ವಿಷಯ ಸಂಬಂಧಪಟ್ಟಂಥ NC ಅಂತ ತುಂಡಿರ್ತಾರೆ ನೋಡಿ, ಅಂದರೆ ನಾಟ್ ಕಂಪ್ಲೀಟೆಡ್ ಅಂದರೆ ಫೇಲ್ ಅಂತ ವಿದ್ಯಾರ್ಥಿಗಳು ಕನ್ನಡ ವಿಷಯದಲ್ಲಿ ನಿಮ್ಗೆ ಕರೆಕ್ಟಾಗಿ ಓದ್ಕೊಳ್ಳಿ. ಅದು ಸೇಮ್ ಟೈಮ್ ಇರುತ್ತೆ ನೋಡಿ, 10ರಿಂದ 1 ಗಂಟೆ ಮಟ್ಟ ನಿಮಗೆ ಎಕ್ಸಾಮ್ ಬರುತ್ತೆ. ಹಾಗೆ ನಿಮ್ಗೆ ಆಫೀಸ್ನಲ್ಲಿ ಕನ್ನಡ ಇರ್ಬೋದು, ಅಕೌಂಟೆನ್ಸಿ ಇದೆ ನೋಡಿ, ಯಾರೆಲ್ಲ ಅಕೌಂಟೆನ್ಸಿಯಲ್ಲಿ ಫೇಲ್ ಆಗಿರ್ತಾರೆ ನೋಡಿ ವಿದ್ಯಾರ್ಥಿಗಳು, ಅಕೌಂಟೆನ್ಸಿನ ಓದ್ಕೊಳ್ಳಿ. 2/5/2026 ಅಂತ ಇದೆ. ಓದ್ಕೊಳ್ಳಿ. ಇನ್ನು ಹಾಲಿಡೇ ಇರೋದ್ರಿಂದ ಯಾವುದೋ ವಿದ್ಯಾರ್ಥಿಗಳು ನಿಮಗೆ ಸ್ಟಡಿ ಮಾಡಲು ಟೈಮ್ ಇದೆ, ಓದ್ಕೊಳ್ಳಿ. 4/5 ಅಂದರೆ ಇಂಗ್ಲೀಷ್ನಲ್ಲಿ ಫೇಲ್ ಅಂತ ವಿದ್ಯಾರ್ಥಿಗಳು ಮಂಡೇ ಸೋಮವಾರ ನಿಮಗೆ ಎಕ್ಸಾಮ್ ಇರುತ್ತೆ. ಇನ್ನು 5/5/2026 ದಿನಾಂಕದಂದು ನಿಮಗೆ ಬಿಸ್ನೆಸ್ ಸ್ಟಡಿಯಲ್ಲಿ ಯಾರು ವಿದ್ಯಾರ್ಥಿಗಳು ಫೇಲ್ ಆಗಿರ್ತಾರೆ ನೋಡಿ, ಓದ್ಕೊಳ್ಳಿ. ಹಂಗೆ ಆರ್ಟ್ಸ್ ವಿದ್ಯಾರ್ಥಿಗಳು ಮತ್ತು ತೊಗೊಂಡಿರ್ತಾರೆ ನೋಡಿ ಎಜುಕೇಷನ್ ಸಂಬಂಧಪಟ್ಟಂಥ ಅವರುಗಳು ಓದ್ಕೊಳ್ಬೇಕು. ಹಾಗೆ ಸೈನ್ಸ್ ವಿದ್ಯಾರ್ಥಿಗಳು ಫಿಸಿಕ್ಸ್ ಇದೆ ಎಕ್ಸಾಮ್ ಇರುತ್ತೆ. ಇನ್ನು 6/5/2026 ನಿಮಗೆ ಎಕನಾಮಿಕ್ಸ್ನಲ್ಲಿ ಫೇಲ್ ಅಂತ ವಿದ್ಯಾರ್ಥಿಗಳು ಎಕನಾಮಿಕ್ಸ್ ಇದೆ. 10 ಗಂಟೆ ಸೇಮ್ ಟೈಮ್ 1 ಗಂಟೆ ಇರುತ್ತೆ, ಒಟ್ಟು 3 ತಾಸು ಇರುತ್ತೆ, ಒಟ್ಟು 80 ಅಂಕನ ನಿಮಗೆ ಇರುತ್ತೆ. ಇಂಟ್ರಲ್ ಹೆಂಗೆ ಕನೆಕ್ಟ್ ಆಗುತ್ತೆ ಅಂದರೆ ಫಸ್ಟ್ ಇಂಟ್ರಲ್ ಕೊಟ್ಟಿರ್ತಾರೆ ನೋಡಿ ನಿಮ್ಮ ಶಾಲೆಯಿಂದ, ಅದೇ ಕೌಂಟ್ ಆಗುತ್ತೆ ಅಲ್ಲಿ. ಓಕೆ, ಇನ್ನು 7/5/2026 ದಿನಾಂಕದಂದು ಹಿಸ್ಟ್ರಿ ಇದೆ, ಮ್ಯಾಥಮೆಟಿಕ್ಸ್, ಹೋಮ್ ಸೈನ್ಸ್ ಅಂತ ಕರಿತೀವಿ ನಾವು. ಆದಷ್ಟು ವಿದ್ಯಾರ್ಥಿಗಳು ಹಿಸ್ಟ್ರಿಯಲ್ಲಿ ಫೇಲ್ ಅಂತ ವಿದ್ಯಾರ್ಥಿಗಳು ಹಿಸ್ಟ್ರಿನ ಓದ್ಕೊಳ್ಳಿ. ಹಾಗೂ 8/5/2026 ಪೊಲಿಟಿಕಲ್ ಸೈನ್ಸ್ ಇದೆ. ಹಾಗೆ ನಿಮಗೆ ಕಂಪ್ಯೂಟರ್ ಸೈನ್ಸ್ ಇದೆ. ಓಕೆ, ಇಲೆಕ್ಟ್ರಾನಿಕ್ಸ್ ಇದೆ. ಅಂದರೆ ಆದಷ್ಟು ವಿದ್ಯಾರ್ಥಿಗಳು ಸಬ್ಜೆಕ್ಟ್ ತೊಗೊಂಡಿರ್ತಾರಲ್ಲ ಅವರಷ್ಟು ಓದ್ಕೊಳ್ಳಿ. ಇನ್ನು 9/5/2026 ಆಫೀಸ್ನಲ್ಲಾಗಿ ಕನ್ನಡ ಬಿಟ್ಟು ಹಿಂದಿ ತೆಗೆದುಕೊಂಡಿರ್ತಾರೆ ನೋಡಿ, ಹಿಂದಿ ತೆಗೆದುಕೊಂಡ ವಿದ್ಯಾರ್ಥಿಗಳಿಗೆ ಹಿಂದಿ ಪರೀಕ್ಷೆ ಇರುತ್ತೆ. ಇನ್ನು 11/5/2026 ಸೋಷಿಯಾಲಜಿ ಮತ್ತು ನಿಮಗೆ ಸೈನ್ಸ್ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಇರ್ತವೆ ಮಂಡೇ ಟೈಮಲ್ಲಿ. ಹಾಗೆ ಡೇಟಲ್ಲಿ ನಿಮಗೆ ಲಾಸ್ಟಲ್ಲಿ ನಿಮಗೆ ಸಬ್ಜೆಕ್ಟ್ ನಿಮಗೆ ಕೊಟ್ಟಿರ್ತಾರೆ ಜಿಯೋಗ್ರಫಿ. ಅಲ್ಲಿ ನಿಮಗೆ ಜಿಯೋಗ್ರಫಿ ಸಂಬಂಧ ಕೊಟ್ಟಿರುತ್ತೆ. ಇನ್ನು ಬೇಸಿಕ್ ಮ್ಯಾಥ್ಸ್ ಇರುತ್ತೆ ಸೈನ್ಸ್ ವಿದ್ಯಾರ್ಥಿಗಳು 12/5/2026. 13/5/2026 ದಿನಾಂಕದಂದು ನಿಮಗೆ ಇಷ್ಟು ವಿದ್ಯಾರ್ಥಿ ತೆಗೆದುಕೊಂಡ ಪರೀಕ್ಷೆ ಇರುತ್ತವೆ. ತಮಿಳು, ತೆಲುಗು, ಮಲಯಾಳಂ ಸಂಬಂಧಪಟ್ಟಂಥ ಉರ್ದು, ಸಂಸ್ಕೃತ್, ಫ್ರೆಂಚ್ ಇರ್ತವೆ. ಆದಷ್ಟು ವಿದ್ಯಾರ್ಥಿ ಲಾಸ್ಟ್ ಪೇಪರ್ ಏನಿರುತ್ತೆ ಅಂದರೆ 13/5/2026 ಇವೆಲ್ಲ ಪರೀಕ್ಷೆಗಳು ಇರ್ತವೆ. ಓಕೆ, ನಿಮಗೆ ಕರ್ನಾಟಕ ಅಂದರೆ ಸಂಬಂಧಪಟ್ಟಂಥ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಅಲ್ಲಿ ಅಸೆಸ್ಮೆಂಟ್ ಬೋರ್ಡ್ ಅವರು ಅಧಿಕೃತವಾಗಿ ತಮ್ಮ ವೆಬ್ಸೈಟ್ ಮೂಲಕ ಪ್ರಕಟಣೆ ಮಾಡಿದ್ದಾರೆ. ಆದಷ್ಟು ವಿದ್ಯಾರ್ಥಿಗಳಿಗೆ ಓದಲು ಕಾಲಾವಕಾಶನ ಮಾಡಿಕೊಟ್ಟಿದ್ದಾರೆ ಸರ್ಕಾರದವರು. ಈಗಾಗಲೇ ನಿಮಗೆ ಇವತ್ತು ತಾರೀಕು 13 ಆಗಿದೆ. ಆದಷ್ಟು ವಿದ್ಯಾರ್ಥಿಗಳು ಇನ್ನೂ ನಿಮಗೆ ಜಾಸ್ತಿ ಟೈಮ್ ಇರೋದ್ರಿಂದ ಎಲ್ಲ ವಿದ್ಯಾರ್ಥಿಗಳು ಕಂಪ್ಲೀಟಾಗಿ ಓದ್ಕೊಳ್ಳಿ. ಯಾವೆಲ್ಲ ವಿದ್ಯಾರ್ಥಿಗಳು ಬ್ಯಾಕ್ ಆಗಿ ನೋಡಿ ಸಬ್ಜೆಕ್ಟ್ NC ಅಂತ ಪಡ್ಕೊಂಡ್ರೆ ನೋಡಿ ಅವುಗಳನ್ನ ಓದ್ಕೊಳ್ಳಿ. ಎಷ್ಟಾಗಿ ಕನ್ನಡದಲ್ಲಿ ಪಾಸ್ ಆಗಿರ್ತಾರೆ ವಿದ್ಯಾರ್ಥಿಗಳು, ಇಂಗ್ಲೀಷ್ ಹಾಗೂ ಬಿಸ್ನೆಸ್ ಸ್ಟಡಿ ಇರ್ಬೋದು, ಅಕೌಂಟೆನ್ಸಿಯಲ್ಲಿ ಫೇಲ್ ಆಗಿರ್ತೀರಿ, ಅವುಗಳನ್ನ ಓದಿಕೊಂಡು ನಿಮಗೆ ಸರ್ಕಾರ ಕೊಟ್ಟಿರುವಂಥ 3 ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಕಂಪ್ಲೀಟಾಗಿ ಓದ್ಕೊಳ್ಳಿ, ಅವೇ ಹೆಚ್ಚಾಗಿ ಬರ್ತವೆ. ಇದೊಂದು ಲಾಸ್ಟ್ ಟೈಮ್ ಆಗಿತ್ತು. ಸರ್ಕಾರ ಕೊಟ್ಟಿರುವಂಥ 2ನೇ ಸರಿ ನಿಮಗೆ ಅಟೆಂಪ್ಟ್ ಇರುತ್ತೆ ಎಕ್ಸಾಮ್ ಇದು. ಆದಷ್ಟು ವಿದ್ಯಾರ್ಥಿಗಳು ಓದ್ಕೊಂಡು ಪಾಸ್ ಆಗಿ ಅಂತ ಹೇಳ್ತಾ, ಥ್ಯಾಂಕ್ ಫಾರ್ ವಾಚಿಂಗ್, ಹ್ಯಾವ್ ನೈಸ್ ಡೇ.